ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ಯಾಕೆ ನಿಲ್ಕೊಳ್ಳಿಲ್ಲ ಅಂದ್ರೂ ಕಾರಣ ಇದೆ. ಯಾವುದೋ ಒಂದು KPJP ಒಂದು ಪಾರ್ಟಿ ಕೊಟ್ಟರು, ಆಮೇಲೆ ಪ್ರಾಬ್ಲಮ್ ಆಯಿತು, ಆಮೇಲೆ ಅವರೇ ನಾವೇ ಟಿಕೆಟ್ ಕೊಡ್ತೀವಿ ಅಂದರು. ನಾನು ಇಲ್ಲೆಲ್ಲ 106 ಜನ ಇಂಟರ್ವ್ಯೂ ಮಾಡಿ ಹುಡುಗರನ್ನೆಲ್ಲ ರೆಡಿ ಮಾಡಿದ್ದೀನಿ, ಟ್ರಾನ್ಸ್ಪರೆಂಟಾಗಿ ಮಾಡಿ ಅದನ್ನೆಲ್ಲ ಕಡೆ ಹಾಕಿ ನೋಡಿ ಮ್ಯಾನಿಫೆಸ್ಟೋ ಈ ಥರ ಇದೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಕೊನೆ ಕಟ್ ಮಾಡಿದ್ರೆ ನೀವೇನ್ರಿ ಕೊಡೋದಂತ. ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಚೇಂಜ್ ಅವರು. ನಾನು ಅಲ್ಲ ಸ್ವಾಮಿ, ನಾನು ಇಂಟರ್ವ್ಯೂ ಮಾಡಿದ್ದೀನಲ್ಲ ಸರ್, ಇದೆಲ್ಲ ವರ್ಕೌಟ್ ಆಗಲ್ಲ, ನಾವು ಮಾಡ್ಕೊತೀವಿ ಬಿಡಿ, ಟಿಕೆಟ್ ಕೊಟ್ಕೊತೀವಿ ಅಂದರು. ಟಿಕೆಟ್ ಕೊಡೋದಂದ್ರೆ ಗೊತ್ತಲ್ಲ ನಿಮಗೆ. ನಾನು ಆಯ್ತಪ್ಪ ನಾನೇ ಟಿಕೆಟ್ ತೊಗೊಂಡೆ. ಅಲ್ಲಿಂದ ನಾನು ಎಲೆಕ್ಷನ್ ನಿಲ್ಲಿಲ್ಲ. ಈ ಒಂದು ಸಣ್ಣ ಚೇಂಜ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ, ಬಿಸ್ನೆಸ್ನ ಪಾಲಿಟಿಕ್ಸಿಂದ ತೆಗೆದುಬಿಡಿ, ನೋಡಿ ಹೆಂಗೆ ರೆವಲ್ಯೂಷನ್ ಆಗ್ಬಿಡುತ್ತೆ. ರಿಯಾಲಿಟಿ, ಟ್ರೂತ್ ಯಾವ್ದು ಕರೆಕ್ಟು ಅಂತ ನೀವು ಬಂದು ಕೆಲಸ ಮಾಡಿ ಪ್ರೂವ್ ಮಾಡಿ ನಂಗೆ ನಂಬಿಕೆ ಬರುತ್ತೆ, ನಿಮ್ಗೆ ಓಟ್ ಹಾಕ್ತೀನಿ ಅನ್ನೋದು ರಿಯಾಲಿಟಿ. ಇಸ್ ಇಟ್ ಟ್ರೂತ್? ನಿಮ್ಮ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಅತಿ ಹೆಚ್ಚು ಅಂತ ಅನ್ಸುತ್ತೆ? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕಷ್ಟ, ಮಿಸ್ಅಂಡರ್ಸ್ಟ್ಯಾಂಡ್. ಇದು ನನ್ನ ಪ್ರೋಮೋ. ನಾನು ಉಪೇಂದ್ರ ಮಾಡಿದಾಗ ಇದ್ದಿದ್ದ ಆಡಿಯನ್ಸು ನನಗೆ ಅಹೆಡ್ ಆಫ್ ಟೈಮ್ ಅಂತಾರೆ. ಆ್ಯಕ್ಚುಲಿ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಅನ್ಸುತ್ತೆ. ಆ ಟೈಮ್ ಕರೆಕ್ಟಾಗೇ ಇತ್ತದು. ಪೀಪಲ್ ಆರ್ ಅಹೆಡ್ ಆಫ್ ಟೈಮ್ ಆವಾಗ. ನಾನು ಬರಬೇಕಾರಂತೂ ಅಯ್ಯೋ ನನಗೆ ಲೇಡೀಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಈ ಪಿಕ್ಚರ್ನ ಅಂತ. ಅದು ನೋಡ್ರೆ ರಿವರ್ಸ್ ಆಗೋಯ್ತು ಅವಾಗ ಆ ಟೈಮಲ್ಲಿ. ನಾನು ಯಾರೋ ಒಬ್ರು ಚೆನ್ನಾಗಿ ಹೇಳಿದ್ರು, ಎಲ್ಲಿದ್ದಾರೆ ಆಡಿಯನ್ಸು ಅಂತ. ತುಂಬ ಅಷ್ಟರಲ್ಲಿ ಅರ್ಥ ಆಗ್ಬೇಕು ನಿಮಗೆ, ಆಡಿಯನ್ಸ್ ಎಲ್ಲಿದ್ದಾರೆ. ಈಗ ಎಲ್ಲರೂ ಕ್ರಿಟಿಕ್ಸೇ. ಇಡೀ ಇಂಟರ್ವ್ಯೂ ನನಗೇನು ಸರ್ ನನ್ನ ನೋಡ್ಕೊಳ್ಳೋ ಥರ ಮಾಡಿದ್ರಿ ನೀವು ಅಷ್ಟೇ. ಅಗೈನ್ ಒನ್ಸ್ ಅಗೈನ್ ಐ ಶುಡ್ ಸಿ ಮೈ ಸೆಲ್ಫ್, ವಾಟ್ ಐ ಆಮ್ ಡೂಯಿಂಗ್, ವೇರ್ ಐ ಆಮ್ ಗೋಯಿಂಗ್, ಆ್ಯಕ್ಚುಲಿ ವಾಟ್ ಈಸ್ ಮೈ ಪರ್ಪಸ್, ಎಲ್ಲವನ್ನೂ ಜ್ಞಾಪಿಸಿದ್ರಿ ನೀವು. ಥ್ಯಾಂಕ್ ಯು ವೆರಿ ಮಚ್.